ಗಾಡಿ ಲೊಕೇಶನ್ದಾಗ ಅದು ಲೊಕೇಶನ್ ಅದ ಏನಿಲ್ಲ ಅಂತ ಭೀ ಗೊತ್ತಿಲ್ಲ. ಅಂದ್ರೆ ಭೀ ಹೊಂಟೈತೆ ತಿಂಡಿ ಮುಡ್ಸ್ಕೊಂಡು 60 ಕಿಲೋಮೀಟ್ರ್ ಹೇಳ್ತಾರೇನು ಆಟಮು ಆಟಮ್ ಸೀಸನ್ ಬರಲ್ಲ ನಡ್ಬರ್ಕ ಎರಡು ಸಲ ಬರ್ತದ ಸುಮ್ಮ ಅವ್ರಿಗೆ ಮಜಾಕ್ ಮಾಡತ್ತೀನಿ ರೀ. ನನಗೂ ಗೊತ್ತಿಲ್ಲ ಏನದ ಆಟಮ್ ಸೀಸನ್ ಅದ ಬೇಸಿಗೆ ಸೀಸನ್ ಅದ. ಕನ್ಸ್ಟ್ರಕ್ಷನ್ ಅನುದಾನ ನೋಡ್ ಮಾಡಿ ಬರ್ರಿ. ಲೆಫ್ಟಾ ಏನು ರೈಟ? ಇಲ್ಲಿ ನೀರಿನ ಬಾಟಲ್ ಅದು ತೊಗೊಂಡು ನಿಂತೀವಿ. ಆಯ್ತು ನಾವು 5 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲಿರೋ ಲೈಫ್ ನೋಡಿ ಎಷ್ಟು ಪೀಸ್ ಅದ. ಇನ್ನೂ ಸೀನ್ರಿ ನೋಡ್ತಾರೋ. ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ, ನಗಬಹುದೇ ಮೌನ ಮುರಿಯದೆ, ಸಿಗಬಹುದೇ ದೂರ ಸರಿಯದೆ, ಕಳೆದು ಹೋದ ಮಗುವು ನಾನು ನೀನು ಇರದೆ. ಏನು ಮಾಡ್ತಿರೋ ನೀವು ಹಿಂದೆ ಕೂತು ಮ್ಯಾಪ್ ನೋಡೋದು ಬಿಟ್ಟು ಇಲ್ಲಿ ಕೋಡ್ಲಿಲಿಂದ ಹಿಂಗೆ ಸ್ಟ್ರೇಟ್ ಬಂದು ಹಿಂಗೆ ಲೆಫ್ಟಿಗೆ ತಗೋಬೇಕು. ನಾವು ರಾಂಗ್ ರೂಟಿಗೆ ಹೋಗಿವಿ. ಬೈ ಕಡೆಗೆ ಒಂದು ಬೋರ್ಡ್ ಕೊಂಡಿತ್ತು. ಅದ ರೋಡ್ ಏನು ಸಿಂಧಿ ಮಾಡ್ತಾರ ಅನ್ನಿಸ್ತು ನೋಡು. ಸಿಂಧಿ ಹಾಂ ಆಲ್ಮೋಸ್ಟ್ ರೀಚ್ ಆಗಿವಿ ಸ್ಪಾಟಿಗೆ. ಗುಡ್ಡ ಬೇಕಿದ್ರೆ ಗುಡ್ಡ ರೀ, ನದಿ ಬೇಕಿದ್ರೆ ನದಿಗೆ ಹೋಗ್ರಿ. ನದಿ ಇನ್ನೂ ನಮಗೂ ಕೊಂಡೇವಿ ಕಡ್ರಿ ತೋರಿಸ್ತೀವಿ. ಅಣ್ಣ ನದಿ ಅದ ಇಲ್ಲೂ ಎಲ್ಲದ. अभी मैं गाली नहीं दे सकता. नहीं गाली नहीं देना. अब फैमिली देखती. ಚಂದ್ರಂಪಳ್ಳಿ ಆಲ್ರೆಡಿ ಹೋಗಿ ಬಂದೀವಿ ಒಂದ್ಸಲಿ. ಅದಕ್ಕೆ ಸುಮ್ಮ ಇದು ಹೊಸ ಪ್ಲೇಸ್ ಅದ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ನಮ್ಮ ಆಡಿಯನ್ಸಿಗೆ ಎಕ್ಸ್ಪ್ಲೋರ್ ಮಾಡೋಣ ಆಗ್ತದ. ಬೈ ಫುಲ್ 90 ಡಿಗ್ರಿ ಅವ ಗುಡ್ಡ. ಹಾಂ ಈ ಗುಡ್ಡ ಏರಿ ಬೈ ಜಾಸ್ತಿ ಸೀನ್ರಿ ನೋಡ್ರಿ. ಸೀನ್ರಿ ಫೈನಲಿ ಅರ್ಧ ಲೊಕೇಶನ್ ಅಲ್ಲಿ ಪೂರಾ ಲೊಕೇಶನ್ಗೆ ಬಂದೀವಿ. ಆದ್ರೆ ಏನೋ ಸಿಗಲ್ಲ ನಿಮ್ದು. ಈ ಗಾಡಿ ಏರ್ಸ್ದಂಗೆ ಏರ್ಸರ್ಲಿ. ಇದಕ್ಕೆ ಫೇಮಸ್ ಇರೋದು. ಇಲ್ಲಿ ಯಾವ್ದಾರ ಸ್ಪಾಟ್ ಅದ ಏನು ಕೂತ್ ಪಿಕ್ನಿಕ್ ಮಾಡಕ್ಕೆ ತೋರಿಸ್ತೀವಿ. ಬರ್ರಿ ನೋಡೋಣ ನಾವು. ಇಲ್ಲ ಹೋಗೋದು ನೋಡಿ. ಹಾಂ ಪಿಕ್ನಿಕ್ ಮಾಡ್ಲಿಕ್ಕೆ ಬೆಸ್ಟ್ ಸ್ಪಾಟ್ ಅದ ನೋಡ್ರಿ.
ಹುಡುಗರಿಗೆ ಗಿಡುಗರಿಗೆ ಕರ್ಕೊಂಡು ಬರ್ಬೇಡ್ರಿ, ಸಣ್ಣ ಹುಡುಗರಿಗೆ. ನೋಡ್ರಿ ಲೊಕೇಶನ್ ನೋಡ್ರಿ. ನಾವು ಫೋಟೋ ಹೊಡ್ಕೊಳಕ್ಕೆ ಬೇರೆ ಬೇರೆ ಅಂಗಿ ತರ್ತೇವೆ. ಹೆಂಗೆ ನಿಂದ್ರಲೆ ಹಾಗೇನಿದ್ರಲ್ಲ ಈಗ ಈ ಸ್ಪಾಟ್ನಾಗೆಲ್ಲ ಫೋಟೋ ಶೂಟ್ ಮುಗಿಸ್ಲತ್ತೀವಿ. ಈ ಸ್ಪಾಟ್ ಮುಗ್ಯಾನ ಮತ್ತು ಬೇರೆ ಸ್ಪಾಟಿಗೆ ಹೋಗ್ತೀವಿ. ಈ ಸ್ಪಾಟಿಗೆ ಬರ್ನ ಭಾಳ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿನ ಕಾಲಿಗೆ ಇಲ್ಲಿ ಜಾರುತ್ತಂದ್ರೆ ಸೀದಾ ತಳಗೆ ಇರ್ತೀವಿ. ಎಲ್ಲ ಸೇಫ್ಟಿ ಜೊತೆಗೆ ಬರ್ರಿ. ರೈಟ್, ಈ ಪಟ್ಟ ನೀರು ಚಾಲು ಮಾಡೋದು ಅಂದ್ರೆ ಡ್ಯಾಮ್ ನೀರು. ಬಂದ್ರೆ ಕಾಲು ಗೀಲೆಲ್ಲ ಆರಾಮ್ ಇಟ್ಕೊಂಡು ಬರ್ರಿ. ನಿಮಗೆ ಆಲತ್ತಿತ್ತಂದ್ರೆ ಬರ್ರಿ, ಇಲ್ಲಾಂದ್ರೆ ಬರಬೇಡ್ರಿ. ಅದ್ರ ಹುಡುಕ ಇಲ್ಲಿ ನೋಡ್ರಿ ಮೀನಾ. ನೀವು ಟ್ರೆಕ್ಕಿಂಗ್ನೂ ಮಾಡ್ಬೋದು, ವಿಡಿಯೋ ಮಾಡೋದು. ನೀರಿನ ಮಜಾನೂ ತೊಗೋಬೋದು. ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಬರ್ರಿ. ಬೇರೆ ಗ್ರಿಲ್ ಸಪ್ಲೈ ಆಗಬೇಡ್ರಿ. ಅಲ್ಲಿ ಮೀನ ತೋರಿಸಿಲ್ಲ, ಈಗ ಅಲ್ಲ ಕಾಣತ್ತ ನೋಡ್ರಿ. ಈಗ ಮೀನ ಹಿಡಿಯುವ ಪೂರ್ತಿ ಪ್ರಯಾಸ. ಸೊ ನಾವರ ಈ ಪ್ಲೇಸಿಗೆ ಬಂದು ಫುಲ್ ಎಂಜಾಯ್ ಮಾಡೀವಿ. ನೀವೂ ಬರ್ರಿ, ಪೊಲ್ಯೂಷನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಈ ಟೈಮ್ನಾಗ ಬಂದ್ರೆ ನಿಮಗೆ ನೀರು ಗೀರೇನು ಸಿಗಲ್ಲ, ಎಲ್ಲ ಬತ್ತಾವ. ಮಳೆಗಾಲಕ್ಕೆ ಬಂದ್ರೆ ನೀರು ಸಿಗ್ತಾವ. ನಮ್ಮ ದೋಸ್ತರಿಗೆ ಇದ್ರ ಬಗ್ಗೆ ರಿವ್ಯೂ ಕೇಳಂಬರ್ರಿ. ಸರಿಯಾಗದ, ಪೀಸ್ಫುಲ್ ಪ್ಲೇಸ್ ಅದ. ಬಂದ್ ಕೇಸಿಂದ ಹುಚ್ಚುಚ್ಚೇನ ಮಾಡಕ್ಕೆ ಹೋಗ್ಬೇಡ್ರಿ. ಸಂಡೇ ಅದ ಅಂತ ಬಂದೀವಿ. ನೀವು ಬರಾಯ್ತಂದ್ರೆ ಮಳೆಗಾಲದಾಗ ಬರ್ರಿ, ನೀರು ನೋಡ್ಬೋದು. ಆ ಪ್ಲೇಸಸ್ ಅವೆಲ್ಲ ಅಲ್ಲೆಲ್ಲ ನೀರು ತುಂಬಿರ್ತಾವೆ. ಇಲ್ಲಾಂದ್ರೆ ಈಗ ನಾವು ಬಂದು ಹಣಿವಾರ ನಮ್ದು ಹಿಂಗೆ ಆಗ್ಯದ ಖಾಲಿ ಸುಮ್ಮನೆ ನೋಡೋಗ್ಲತ್ತೀವಿ. ಅದೇ ಆಗ್ತದೆ ನಿಮ್ದು ಟೆಂಟೆಡ್. ಹುಚ್ಚು ಮಾಡ್ಬೇಡ್ರಿ ಅಂತ ಯಾರು ಹೇಳತ್ತಾರ ನೋಡ್ರಿ. ನಾನೇ ಮಾಡ್ತೀನಿ, ಬಟ್ ಲಿಮಿಟೆಡ್ ಇರಲಿ ಬ್ರೋ. ಈ ಜಾಗ ಭಾಳ ಜನ ಬಂದಿಲ್ಲ, ನೀವು ಬರ್ರಿ ಎಕ್ಸ್ಪ್ಲೋರ್ ಮಾಡ್ರಿ, ಫೋಟೋ ಗಿಟ ತಗೋರಿ. ಆಯ್ತು, ನಮ್ದು ಇನ್ನೊಬ್ಬ ದೋಸ್ತ ಮುನ್ಸ್ಕೊಂಡ ಅವನಿಗೆ ಚಂದ್ರಪುರ ಡ್ಯಾಮಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಸ್ವಲ್ಪ ಅಪ್ಸೆಟ್ ಆಗ್ಯಾನ. ಸರಿ ಅಲ್ಲೇ ನೆಕ್ಸ್ಟ್ ಟೈಮ್ ಹೋಗೋಣ ಪ್ರೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.